ಮಕ್ಕಳೇ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಟಾಪ್ 10 or ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಆ ವಿಡಿಯೋ ಒಂದು ಕಮೆಂಟ್ ಬಂದಿದೆ, ಸ್ಟೂಡೆಂಟ್ಸ್ ಸರ್ ಮೇಕ್ ಅ ವಿಡಿಯೋ ಆನ್ ಫೇಮಸ್ ಕಾಲೇಜಸ್ ಇನ್ ಸೌತ್ ಇಂಡಿಯಾ ಇನ್ ಕರ್ನಾಟಕ ಅಂತ. ಸೊ ಈ ವಿಡಿಯೋದ ನಿಮ್ಗೆ VIT ವೆಲ್ಲೋರ್ ಬಗ್ಗೆ ಹೇಳ್ತೀನಿ. ಬಟ್ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ RU ಕಾಲೇಜ್ ಬೇಕಾ ಸ್ಟೂಡೆಂಟ್, ನಿಮ್ಗೆ ಪೆಸೆಟ್ ಬೇಕಾ, IIIT ಬ್ಯಾಂಗ್ಳೂರ್ ಬೇಕಾ, ಇಲ್ಲ ಅಂದ್ರೆ ನಿಮ್ಗೆ ವಿಶ್ವೇಶ್ವರಯ್ಯ ಕಾಲೇಜ್ ಬೇಕಾ? ಸ್ಟೂಡೆಂಟ್ಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಯಾವ ಕಾಲೇಜ್ ಬೇಕು ಫ್ರಮ್ ದ ಎಂಟೈರ್ ಸೌತ್ ಇಂಡಿಯಾ ಇಲ್ಲ ಕರ್ನಾಟಕ ಇಂದನ? ಐ ವಿಲ್ ಡೂ ಇಟ್ ವಿತ್ ರೆಸ್ಪೆಕ್ಟ್ ಟು ದ NIF ರ್ಯಾಂಕಿಂಗ್. ಇದು ನಿಮ್ಗೆ ಗೊತ್ತಲ್ಲ, NRF ರ್ಯಾಂಕಿಂಗ್ ಇರುತ್ತೆ. ಇಲ್ಲಿ ಟ್ರಿಪಲ್ ನೋಡಿ, NIT ಸುರತ್ಕಲ್ ಇದೆ, ಉದಯ್ ಜೈಪುರ್ ಯೂನಿವರ್ಸಿಟಿ, ವೆಲ್ಲೋರ್, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಪಟ್ನಾ. ಸೊ ಎಲ್ಲ ಕಾಲೇಜಸ್ ಇರುತ್ತೆ ಇಲ್ಲಿ. ಸೊ NIF ರ್ಯಾಂಕಿಂಗ್ ಪ್ರಕಾರ ಐ ವಿಲ್ ಬಿ ಡೂಯಿಂಗ್ ದ ಟಾಪ್ ಕಾಲೇಜಸ್ ಇನ್ ದ ಎಂಟೈರ್ ಸೌತ್ ಇಂಡಿಯಾ ಆರ್ ದ ಕಂಟ್ರಿ. ಬೇಕಾದ್ರೆ ನೀವು ಬೇರೆ ಕಡೆ ಪ್ಲಾನ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ವಿಚ್ ಇಸ್ ದ ನೆಕ್ಸ್ಟ್ ವಿಡಿಯೋ ಯು ವಾಂಟ್ ಫ್ರಮ್ ಮೈ ಸೈಡ್. ಓಕೆ, ಸೊ ಈ ವಿಡಿಯೋ ನಾನು VIT ವೆಲ್ಲೂರ್ ಬಗ್ಗೆ ಮಾತಾಡ್ತಾ ಇದೀನಿ. ಈಗ VIT ಕಾಲೇಜ್ ಇದೆಯಲ್ಲ, ಇದು ಬೆಂಗಳೂರಲ್ಲೂ ಕೂಡ ಇದೆ. ಅದ್ರ ಬಗ್ಗೆ ಹಂಗೆ ಮಾಡ್ತಾ ಹೋಗ್ತೀನಿ. ಬಟ್ ಲೆಟ್ ಮಿ ಟೆಲ್ ಯು ಇನ್ ಜನರಲ್ ಅಬೌಟ್ ದ ಕಾಲೇಜ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್. ಜನರಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ನೀವು ಕೇಳೋದೇ ಪ್ಯಾಕೇಜಸ್ ಸಿಗತ್ತೆ ಸರ್. ಸ್ಟೂಡೆಂಟ್ಸ್ ಸ್ಯಾಲರಿ ಬಗ್ಗೆ ಮತ್ತೆ ಮಾತಾಡ್ತೀನಿ ಲಾಸ್ಟ್ ಅಲ್ಲಿ, ಸೊ ವಿಡಿಯೋ ಲಾಸ್ಟ್ ನೋಡಿ. ಇಲ್ಲಿ ಪ್ಯಾಕೇಜ್ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಸ್ಟೂಡೆಂಟ್ಸ್. VIT ವೆಲ್ಲೂರ್ ಅಲ್ಲಿ 39 lakhs ಜಾಬ್ ಸಿಕ್ಕಿದೆ ಲಾಸ್ಟ್ ಇಯರ್. ಓಕೆನಾ? ಆಮೇಲೆ ಏನು 1 crore ಸಿಗುತ್ತೆ ಪ್ಯಾಕೇಜ್ ಇಲ್ಲಿ. ಸೊ ಪ್ಯಾಕೇಜ್ ಸಿಗೋದು ತುಂಬಾ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಸೊ ಯಾವ ತರ VIT ವೆಲ್ಲೂರ್ ನೀವು ಸೇರ್ಕೋಬೇಕಂದ್ರೆ ಯಾವ ಎಕ್ಸಾಮ್ ಬರೀಬೇಕು, ಆ ಎಕ್ಸಾಮ್ ಕ್ವಾಲಿಫಿಕೇಶನ್ ಇರ್ಬೇಕು, ನಿಮ್ಗೆ ಎಕ್ಸಾಮ್ದು ಸಿಲೆಬಸ್ ಏನು ಎಲ್ಲ ಹೇಳ್ತೀನಿ. ಕರೆಕ್ಟ್ ಕೇಳಿಸ್ಕೊಳ್ಳಿ. ಈಗ ಈ ವಿಡಿಯೋ ನಿಮ್ಗೆ ಇದು ಎಲ್ಲಾ ಟಾಪಿಕ್ಸ್ ಬಗ್ಗೆ ಕೂಡ ಈಗ ಕವರ್ ಮಾಡಿದ್ವಿ ಒನ್ ಬೈ ಒನ್ ಸ್ಟೂಡೆಂಟ್ಸ್. ಓಕೆನಾ? ಇಲ್ಲಿ ಆಬ್ವಿಯಸ್ಲಿ ಈ ತರ ವಿಡಿಯೋಸ್ ನಾನು ಎಲ್ಲಾ ಕಾಲೇಜ್ ಬಗ್ಗೆ ಮಾಡ್ತೀನಿ, ಹೋಗ್ತಾ ಎಲ್ಲಾ ಕಾಲೇಜ್ ಬಗ್ಗೆ ಮಾಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ದ ಕಾಲೇಜ್ ಸ್ಟೂಡೆಂಟ್ಸ್. ಸ್ಟಾರ್ಟ್ಅಪ್ಸ್ ತುಂಬಾ ಆಪರ್ಚುನಿಟಿ ಸಿಗುತ್ತೆ ನಿಮ್ಗೆ ಇಲ್ಲಿ. ಆಮೇಲೆ ಇಲ್ಲಿ ನಿಮ್ಗೆ VIT ವೆಲ್ಲೂರ್ ಅಲ್ಲಿ ನೀವು ಓದಿದ್ರೆ ನಿಮ್ಗೆ ಫಾರಿನ್ ಹೋಗಿ ಕೂಡ ಚಾನ್ಸ್ ಸಿಗುತ್ತೆ. ಸೊ ಫಾರಿನ್ ಅಲ್ಲಿ ಮಾಸ್ಟರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಫಾರಿನ್ ಹೋಗಿ ಪ್ರಾಜೆಕ್ಟ್ ಮಾಡೋದಾಗಿರ್ಬೋದು, ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ನೋಡಿ. ಈ ತರ ಎಲ್ಲ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಪಾರ್ಟ್ನರ್ಸ್ ಆಗಿದ್ದಾರೆ, VIT ವೆಲ್ಲೂರ್ ಅವರು ಸಿಕ್ಕಿದೆ. ಓಕೆನಾ ಸ್ಟೂಡೆಂಟ್ಸ್? ಇದೆಲ್ಲ ನೋಡಿ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬಿಡಿ. ಇದೆಲ್ಲ ನಾರ್ಮಲ್ ಆಗಿ ನೀವು ಗೂಗಲ್ ಮಾಡೋದು ಸಿಗುತ್ತೆ ನಿಮಗೆ. ಓಕೆನಾ? ಏನು VIT ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಾಗುತ್ತೆ, ಇದೆಲ್ಲ ಸಿಗುತ್ತೆ ನಿಮ್ಗೆ. ಅದು ವೆಲ್ಲೂರ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅದು VIT ಅಂದ್ರೆ. ನಾವು ಸ್ಟೂಡೆಂಟ್ಸ್, ನಾವು ವಾಟ್ am I interested in to tell you all of this. ಓಕೆನಾ? NIF ರ್ಯಾಂಕಿಂಗ್ ಅಲ್ಲಿ ನಿಮ್ಗೆ ಗೊತ್ತು. ಈಗ ಕ್ಯಾಂಪಸಸ್ ಇಲ್ಲಿ ನೋಡಿ, VIT ವೆಲ್ಲೂರ್, VIT ಚೆನ್ನೈ, VIT ಭೋಪಾಲ್, VIT AP, VIT ಬ್ಯಾಂಗ್ಳೂರ್ ಕೂಡ ಇದೆ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಈ ಎಕ್ಸಾಮ್ VIII ಇಂದ ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ ಬರೆದ್ರೆ ಬೆಂಗಳೂರಿರೋ ಕ್ಯಾಂಪಸ್ ಜಾಯ್ನ್ ಆಗ್ಬೋದು. ತುಂಬಾ ಸ್ಟೂಡೆಂಟ್ಸ್ಗೆ VIT ವೆಲ್ಲೂರ್ ಬಗ್ಗೆ ಗೊತ್ತಿರುತ್ತೆ, ಚೆನ್ನೈ ಬಗ್ಗೆ ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ ಎರಡು ಕೂಡ. ಬಟ್ ಬೆಂಗಳೂರು ಬಗ್ಗೆ ಗೊತ್ತಿರಲ್ಲ. ಸೊ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಆನ್ ಸ್ಪೆಸಿಫಿಕ್ ಬೆಂಗಳೂರು ಕಾಲೇಜ್ ಬಗ್ಗೆ ಬೇಕಿದ್ರೆ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ನಾವು ಸ್ಟೂಡೆಂಟ್ಸ್, ನಾವು ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಅವೈಲೇಬಲ್ ಹಿಯರ್. ನಾನು ಸೈಡ್ಗೆ ಹೋಗ್ತೀನಿ, ನೀವೇ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಆಲ್ ದ ಕೋರ್ಸಸ್ ಅವೈಲೇಬಲ್ ಇನ್ ದ ಎಂಟೈರ್ ಥಿಂಗ್. ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಫಾಲೋ ಅಪ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. BTech ಪ್ರೋಗ್ರಾಮ್ಸ್ ಇದೆ ಇಲ್ಲಿ. ಸೊ ನೋಡಿ, ನಿಮ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಇದೆ ಸ್ಟೂಡೆಂಟ್ಸ್, ಎಲ್ಲ ಕಾಲೇಜ್ ಇದೆ. ಈಗ ಈ ಕಾಲೇಜ್ ನೀವು ಸೇರ್ಕೋಬೇಕಂದ್ರೆ, ಎಲ್ಲ ಬೇರೆ ಬೇರೆ ಕಾಲೇಜಸ್ ಸೇರ್ಕೋಬೇಕಂದ್ರೆ ಹೆಂಗ್ ಸೇರ್ಕೋಬೇಕು ನೀವು? ಬೆಸ್ಟ್ ವೇ ಇಸ್ ದ ರೈಟಿಂಗ್ ದ ಎಕ್ಸಾಮಿನೇಷನ್. ಇವ್ರದ್ದು ಎಕ್ಸಾಮ್ ಇರೋ ಸ್ಟೂಡೆಂಟ್ಸ್. ಓಕೆನಾ? ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ. ಕಂಡಕ್ಟರ್ ಅವರೇ ಮಾಡ್ತಾರೆ ಆಬ್ವಿಯಸ್ಲಿ. ಈಗ ಈ ಎಕ್ಸಾಮ್ ಸ್ಟೂಡೆಂಟ್ಸ್, ಈ ಎಕ್ಸಾಮ್ ಅಲ್ಲಿ ಏನ್ ಎಲಿಜಿಬಿಲಿಟಿ ಇರ್ಬೇಕು ನಿಮ್ಗೆ? ಆಬ್ವಿಯಸ್ಲಿ ಇಂಡಿಯನ್ ಆಗಿರ್ಬೇಕು ಸ್ಟೂಡೆಂಟ್ಸ್, ಏಜ್ ಇರಬೇಕು. ಓಕೆನಾ? ಆಬ್ವಿಯಸ್ಲಿ ಏಜ್ ಇದೆ ಇರುತ್ತೆ. ಈಗ ಸೆಕೆಂಡ್ PUC ಮುಗಿಸಿರ ನೀವೀಗ. ಓಕೆನಾ? ಸೊ ಇದೆಲ್ಲ ನಿಮ್ದು ಕ್ವಾಲಿಫಿಕೇಶನ್ ಇರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥ್ಸ್ ಇದೆ ಸಾಕು. PCMC ಇಲ್ಲ PCMB ಇದ್ರೂ ಕೂಡ ನಡೆಯುತ್ತೆ. ಬಟ್ ಮ್ಯಾಥ್ಸ್ ಕಂಪಲ್ಸರಿ, ಎಲ್ಲದ್ರಲ್ಲೂ ಕೂಡ ಮ್ಯಾಥ್ಸ್ ಕಂಪಲ್ಸರಿ. ಸೊ ಈ ಎಕ್ಸಾಮ್ ಸ್ಟೂಡೆಂಟ್ಸ್ ಏನು ಕಂಪ್ಯೂಟರ್ ಬೇಸ್ಡ್. ನಿಮ್ದು KCET ತರ ಅಲ್ಲ ಇದು. KCET ಆನ್ಲೈನ್ ಮಾಡ್ತೀರಾ, OMR ಮಾಡ್ತೀರಾ, ಇದು ಕಂಪ್ಯೂಟರ್ ಬೇಸ್ಡ್. JEE ತರ ಸ್ವಲ್ಪ. ಓಕೆನಾ? ಡ್ಯೂರೇಷನ್ ಇಂಗ್ಲಿಷ್ ಇರುತ್ತೆ, MCQs ಇರುತ್ತೆ ನಿಮ್ಗೆ ಇಲ್ಲಿ. ಬಟ್ ಸ್ಟೂಡೆಂಟ್ ನೆನಪಿಕೊಳ್ಳಿ, ಈ MCQs ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ MCQs ಇಲ್ಲಿ. ಸ್ಟೂಡೆಂಟ್ಸ್ ಇದೇ ತರ ನಿಮ್ಗೆ ಬೇರೆ ಕಾಲೇಜ್ ಬಗ್ಗೆ ಬೇಕಾ? ಎಂಟ್ರೆನ್ಸ್ ಎಕ್ಸಾಮ್ಸ್, ಪೆಸೆಟ್ಗೆ ಸ್ವಲ್ಪ ಎಂಟ್ರೆನ್ಸ್ ಇರುತ್ತೆ. ಅದು ಬಿಟ್ರೆ ದರ್ ಆರ್ ಅದರ್ ಕಾಲೇಜಸ್ ವಿಚ್ ಹ್ಯಾಸ್ ಸಪರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಲ್ಲ. ಸೊ ಆಲ್ ದ ಎಕ್ಸಾಮ್ಸ್ ವಿಚ್ ಯು ಕ್ಯಾನ್ ರೈಟ್ ನಾವು ನೀವು ಬರಿಬೋದಲ್ಲ, ಅದು ಬೇಕಿದ್ರೆ ಕೇಳಿ, ಅದು ಕೂಡ ಮಾಡ್ಕೊಡ್ತೀನಿ. ಆಲ್ ದ ಕಾಲೇಜಸ್ ವಿಚ್ ಯು ಕ್ಯಾನ್ ರೈಟ್ ನಾವು. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ನಂಬರ್ ಆಫ್ ಕ್ವೆಶನ್ಸ್, ಟೋಟಲ್ ಮಾರ್ಕ್ಸ್, ಮಾರ್ಕಿಂಗ್ ಸ್ಕೀಮ್ ಹೇಳೋದ್ನಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇಲ್ಲಿ. ನೆಗೆಟಿವ್ ಮಾರ್ಕಿಂಗ್ ನಿಮ್ಮ ಹತ್ರ ಇರುತ್ತೆ ಇಲ್ಲಿ. ಓಕೆನಾ? ಸೊ ಈ ಸಬ್ಜೆಕ್ಟ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ ನಿಮಗೆ? ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಇಂಗ್ಲಿಷ್, ಆಪ್ಟಿಟ್ಯೂಡ್. ಸೊ ಇಷ್ಟು ಕ್ವಶನ್ಸ್ ಇರುತ್ತೆ ನಿಮ್ಮ ಹತ್ರ. ಸಿಲೆಬಸ್ ನೋಡಿ, ಸಿಲೆಬಸ್ ಇರುತ್ತೆ ನಿಮ್ದು. ಇಂಗ್ಲಿಷ್ ಸಿಲೆಬಸ್ ನೋಡ್ಕೊಳ್ಳಿ,
ಆಪ್ಟಿಟ್ಯೂಡ್ ನೋಡ್ಕೊಳ್ಳಿ ಸರಿನಾ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಇದೆ ಇಲ್ಲಿ. ಓಕೆನಾ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಆಗಲೇ ರಿಲೀಸ್ ಆಫ್ ನೋಟಿಫಿಕೇಶನ್ ಆಗಲೇ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಸ್ಟೂಡೆಂಟ್ಸ್ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಚೆಕ್ ಮಾಡಿ ಸ್ಟೂಡೆಂಟ್ಸ್. ರಿಜಿಸ್ಟ್ರೇಷನ್ ಲಾಸ್ಟ್ ವೀಕ್ ಆಫ್ ಮಾರ್ಚ್. ಸೊ ರಿಜಿಸ್ಟ್ರೇಷನ್ ಈಗಲೂ ಕೂಡ ಓಪನ್ ಇದೆ. ಸೊ ಇದು ಮಾರ್ಚ್ ಮುಗಿಯಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲ ಕೂಡ ರಿಜಿಸ್ಟ್ರೇಷನ್ ಮಾಡಕ್ ಮುಗಿಸ್ಕೊಂಬಿಡಿ. ಓಕೆನಾ. ಟೈಮ್ ಇದೆ ಸ್ಟೂಡೆಂಟ್ಸ್, ಪ್ಲೀಸ್ ಮುಗಿಸ್ಕೊಳ್ಳಿ ರಿಜಿಸ್ಟ್ರೇಷನ್ ಇದನ್ನ. ಓಕೆನಾ. ಎಕ್ಸಾಮ್ ಡೇಟ್ ಲಾಸ್ಟ್ ವೀಕ್ ಆಫ್ ಏಪ್ರಿಲ್, ಫಸ್ಟ್ ವೀಕ್ ಆಫ್ ಮೇಲ್ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಮಂತ್ ಇರುತ್ತೆ ಬೇಸಿಕಲಿ. ಓಕೆನಾ. ನಿಮ್ಮ ಹತ್ರ ಈ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆದ್ರೆ ನೀವು 1 ಮಂತ್ ಗಿಂತ ಜಾಸ್ತಿ ಟೈಮ್ ಇದೆ ನಿಮ್ಮ ಹತ್ರ ಸದ್ಯಕ್ಕೆ. ಸೊ ಅಕಸ್ಮಾತ್ ನೀವು ಇದು KCT ಪ್ರಿಪೇರ್ ಆಗ್ತಿದ್ರೆ, JEE ಲೆವೆಲ್ ಪ್ರಿಪೇರ್ ಆಗಿದ್ರೆ ಇದು ಕೂಡ ಈಸಿಯಾಗಿ ಬರಿಬಹುದು ನೀವು. ಓಕೆನಾ. ಪ್ಲೀಸ್ ಆ ನಾಲೆಜ್ ಇದೆಯಲ್ಲ ಯೂಸ್ ಮಾಡಿಲ್ಲ ಆದ್ರೂ. ಓಕೆನಾ. ರಿಸಲ್ಟ್ಸ್ ಬರುತ್ತೆ ಇಲ್ಲಿ, ಆಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ಅಪ್ಲಿಕೇಶನ್ ಫೀಸ್ ಇರುತ್ತೆ ಸ್ಟೂಡೆಂಟ್ಸ್. ಈಗ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಡ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ನೀವು. ಓಕೆನಾ. ಬಟ್ ಐ ವುಡ್ ರೆಕಮೆಂಡ್ ಸ್ಟೂಡೆಂಟ್ಸ್, ಪ್ಲೀಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಅಪ್ಲಿಕೇಶನ್ ಟ್ರೈ ಮಾಡಿ. ಯಾರಿಗೆ ಗೊತ್ತು ನಿಮ್ಗೆ ಎಲ್ಲಿಂದ ಒಳ್ಳೆ ಕಾಲೇಜ್ ಸಿಗ್ಬೋದು, ಯಾರಿಗೆ ಗೊತ್ತು ಯಾವ ಎಕ್ಸಾಮ್ ನಿಮ್ದು ಚೆನ್ನಾಗಿ ಹೋಗ್ಬೋದು ನಿಮ್ದು ಅಂತ. ಓಕೆನಾ. ಸೊ ಇದೇ ತರ ನಿಮ್ಗೆ ಬೇರೆ ಎಕ್ಸಾಮ್ಸ್ ಬಗ್ಗೆ ಬೇಕಿದ್ರೆ ಕಮೆಂಟ್ ಹಾಕಿ, ಐ ವಿಲ್ ಟೆಲ್ ಯು ಅಬೌಟ್ ಎವ್ರಿ ಎಕ್ಸಾಮ್ ಇನ್ ಡೀಟೇಲ್. ಓಕೆನಾ. 1 by 1 ಸ್ಟೂಡೆಂಟ್ಸ್ ನೋಡಿ. ಫೀಸ್, ಕ್ಯಾಟಗರಿ ಫೀಸ್ ಎಷ್ಟಿರುತ್ತೆ ಇಲ್ಲಿ ಅಂದ್ರೆ ಕಾಲೇಜ್ ಫೀಸು, ಆಮೇಲೆ ಕಟ್ ಆಫ್. ಇದು ಕಟ್ ಆಫ್ ಇರುತ್ತೆ. ಇದು ಒಂದೇ ಅಗೇನ್ ಕಟ್ ಆಫ್ ಇಯರ್ ಟು ಇಯರ್ ಚೇಂಜ್ ಆಗ್ಬೋದು. ಈ ನಂಬಕ್ಕಾಗಲ್ಲ ಕಟ್ ಆಫ್ ಅಷ್ಟೊಂದು, ಯಾಕಂದ್ರೆ ಎವ್ರಿ ಇಯರ್ ಎಷ್ಟು ಕ್ಯಾಂಡಿಡೇಟ್ಸ್ ಬರ್ತಾರೆ, ಎಷ್ಟೇನ್ ಬರುತ್ತೆ ಹೇಳಕ್ಕಾಗಲ್ಲ, ಹೌದಲ್ಲ. ಸೊ ಇದು ಕಟ್ ಆಫ್, ಎಂಟರ್ ಕಟ್ ಆಫ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಆಮೇಲೆ ರ್ಯಾಂಕ್ಸ್, ಕೌನ್ಸಿಲಿಂಗ್ ಇಲ್ಲಿ ಮಾಡ್ಬೋದು. ಪ್ಲೇಸ್ಮೆಂಟ್ಸ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಲೇಸ್ಮೆಂಟ್ ನೋಡ್ಬೋದು ನೀವು. ಹೈಯೆಸ್ಟ್ ಪ್ಲೇಸ್ಮೆಂಟ್ ಜನರಲಿ 1 crore ಹತ್ರ ಇರುತ್ತೆ ಇವ್ರದ್ದು. ಆವ್ರೇಜ್ ಮೀಡಿಯನ್ ಆವ್ರೇಜ್ ಸ್ಯಾಲರಿ 8 ಲಕ್ಷ, 9 ಲಕ್ಷ, 10 ಲಕ್ಷ ಅಂತೀನಿ. ಈಗಿನ ಎನ್ವೈರನ್ಮೆಂಟ್ ಅಲ್ಲಿ ಸ್ಟಾರ್ಟರ್ಗೆ, ಒಬ್ರು ಫ್ರೆಶರ್ಗೆ ಈ ಸ್ಯಾಲರಿ ಸಿಗೋದು ಕಷ್ಟ. ಬಟ್ ನಿಮಗೆ ಸಿಕ್ತಿದ್ರೆ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್. ತುಂಬಾ ಜನ 4 ವರ್ಷ 3 ವರ್ಷ ಕೆಲಸ ಮಾಡಿರ್ತಾರೆ, ಈ ಸ್ಯಾಲರಿ ಬಂದಿರಲ್ಲ ಏನೋ. ಓಕೆನಾ. ಸೊ ಟೇಕ್ ದ ಅಡ್ವಾಂಟೇಜ್. ಈ ಕಾಲೇಜ್ ಆಗಲಿ ಬೇರೆ ಕಾಲೇಜ್ ಆಗಲಿ ಟ್ರೈ ಮಾಡಿ. KCT ಎಕ್ಸಾಮ್ ಮಾತ್ರ ಕುತ್ಕೋಬೇಡಿ. ಯಾರಿಗೆ ಗೊತ್ತು ನಿಮ್ಗೆ ಅವತ್ತು ಏನಾಯ್ತು, ನಿಮ್ಗೆ ಎಕ್ಸಾಮ್ ಚೆನ್ನಾಗಿ ಹೋಗಿಲ್ಲ, ಏನ್ ಮಾಡ್ತೀರಾ, ಬೇರೆ ಆಪ್ಷನ್ ಇಟ್ಕೊಳ್ಳಿ ಈಗಿನ. ಓಕೆನಾ. ಸೊ ಲೆಟ್ ಮಿ ಕಮೆಂಟ್ ಸೆಕ್ಷನ್, ಇದಕ್ಕೆ ನೀವು ಅಪ್ಲೈ ಮಾಡ್ತೀರಾ ಅಂತ. ಟ್ರೈ ಮಾಡಿ ಮಾಡೋದಕ್ಕೆ ಯಾರಿಗೆ ಸ್ಟೂಡೆಂಟ್ಸ್ ಟ್ರೈ ಮಾಡಿ. ನಾಲೆಜ್ ಹಿಂಗ್ ಇದೆ ನಿಮ್ಮ ಹತ್ರ, ಈಗ ಟ್ರೈ ಮಾಡಿ. ಇದೇ ತರ ನಿಮ್ಗೆ ಬೇರೆ ಕಾಲೇಜಸ್ ಬಗ್ಗೆ ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್. ಐ ವಿಲ್ ಸ್ಟಾರ್ಟ್ ಡೂಯಿಂಗ್ 1 by 1 ಆಫ್ ಎವ್ರಿ ಸಿಂಗಲ್ ಕಾಲೇಜ್. ಓಕೆ ಸ್ಟೂಡೆಂಟ್ಸ್, ಬೈ ದೆನ್, ಟೇಕ್ ಕೇರ್. KCT ಎಕ್ಸಾಮ್ ಬಗ್ಗೆ ಬೇಕಿದ್ರೆ ಕಮೆಂಟ್ ಹಾಕಿ, ಅದು ಕೂಡ ಮಾಡ್ಕೊಡ್ತೀನಿ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿದ್ರೆ. ಬೈ ಆಲ್ ಆಫ್ ಯು.